4 ವರ್ಷದಿಂದ ಏನು 750 ರೂಪಾಯಿ ಇತ್ತು, ಇವತ್ತು 750 ರೂಪಾಯಿಗೆ ಕೆಲಸ ಮಾಡ್ಕೊಡ್ತೀನಿ ಸರ್. ಬಾರ್ ಬೆಡ್ ವೈರ್ ಬಂದು ಟಾಟಾ ಕಂಪ್ನಿದು ಇರುತ್ತೆ, ವಿತ್ ಜಿಂಕ್ ಕೋಟಿಂಗ್ ಇರುತ್ತೆ. ಟಾಟಾ ಅಂತ ಒಂದು ಸೀಲ್ ಕೂಡ ನಿಮಗೆ ಕಾಣಿಸುತ್ತೆ ಇದರಲ್ಲಿ. 7 ಫೀಟ್ ಪೋಲ್ ಸೈಜ್ ಬಂದು 5-4 ಸೈಜ್ ಇರುತ್ತೆ. ಕೋಲಾರದಿಂದ ಇಂಪೋರ್ಟ್ ಮಾಡ್ಕೊತೀವಿ. ಪೋಲು ಮತ್ತು 6 ಲೈನ್ ಬಾರ್ ಬೆಡ್ ವೈರು, ಲೇಬರ್ ಚಾರ್ಜಸ್ಸು, ಟ್ರಾನ್ಸ್ಪೋರ್ಟು, ಇನ್ಸ್ಟಾಲೇಷನ್ನು ಮತ್ತು ಫುಡ್ಡು ಇಂಕ್ಲೂಡಿಂಗ್ ಎಲ್ಲ ಸೇರಿ ಒಂದು ಪೋಲಿಗೆ 750 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದೀವಿ ಸರ್. ಎಂಟೈರ್ ಕರ್ನಾಟಕದಲ್ಲಿ ಯಾವುದೇ ಜಾಗದಲ್ಲಿ ಆಗಿರಲಿ ಬರೀ 750 ರೂಪೀಸ್ಗೆ ಚಾರ್ಜ್ ಮಾಡ್ತೀವಿ. ನಮ್ಮ ಹತ್ರ ಮೆಶ್ ವರ್ಕ್ ಕೂಡ ಮಾಡ್ತೀವಿ. ಟಾಟಾ ಮೆಶ್ಶು, ಸುಪ್ರೀಂ ಮೆಸ್ಸು, ಸನ್ವೀಕು, ಡ್ಯೂರಾಶಂಗ್ ಮೆಸ್ಸು, ಈ ಥರ ನಾನಾ ರೀತಿ ಮೆಶ್ಗಳಿದೆ. ಅದು ಕ್ವಾಲಿಟಿ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಸರ್. 4ರಿಂದ 4.25 ಎಕರೆ ಜಮೀನು ಬರುತ್ತೆ. ಈ ಕಡೆ 1 ಎಕರೆ ಜಮೀನು ಬರುತ್ತೆ. ಇದನ್ನು ಮಾಡಬೇಕಾದ್ರೆ ಕಸ್ಟಮರ್ ನೋಡಿ ಇದನ್ನು ಮಾಡಿಸ್ಕೊಂಡಿರುವಂಥದ್ದು. ಆಯ್ತು ಸರ್, ಎಲ್ರಿಗೂ ನಮಸ್ತೆ. ನಮ್ಮ ಹೆಸರು ಅಜಯ್ ಅಂತ. ಇವಾಗ ನೋಡ್ತಾ ಇರ್ಬೋದು ಕೆಲಸ ಯಾವ ಥರ ಇದೆ ಅಂತ. ಎಲ್ಲ ಫೆನ್ಸಿಂಗ್ ಬಗ್ಗೆ ವಿಚಾರಿಸ್ತಾ ಇರ್ತೀರಾ, ಮತ್ತು ಎಲ್ಲ ಫೆನ್ಸಿಂಗಲ್ಲಿ ಕಡಿಮೆ ರೇಟ್ಗೆ ಯಾರು ಮಾಡ್ತಾರೆ ಅಂತ ವಿಚಾರಿಸ್ತಾ ಇರ್ತೀರಾ. ನಾನು ಅತಿ ಕಡಿಮೆ ರೇಟಲ್ಲಿ ಮಾಡ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ವರ್ಕ್ ಬಗ್ಗೆ ತಿಳಿಸ್ಕೊಡ್ತೀನಿ ಸರ್. ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಕೆಲಸ ಬಂದು ಯಾವ ಥರ ನಾವು ಮಾಡಿದ್ದೀವಿ ಅಂತ. 2 ಸೈಡ್ ಮಾಡಿದ್ದೀವಿ, ಸೆಂಟ್ರಲ್ ರೋಡ್ ಬಿಟ್ಟಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ 7 ಫೀಟ್ ಪೋಲ್ ಇದೆಯಲ್ಲ ನಿಮಗೆ, ಈ 7 ಫೀಟ್ ಪೋಲ್ಗೆ ನಿಮಗೆ 6 ಲೈನ್ ಬಾರ್ ಬೆಡ್ ವೈರ್ ಬರುತ್ತೆ. ಬಾರ್ ಬೆಡ್ ವೈರ್ ಬಂದು ಟಾಟಾ ಕಂಪ್ನಿದು ಇರುತ್ತೆ, ವಿತ್ ಜಿಂಕ್ ಕೋಟಿಂಗ್ ಇರುತ್ತೆ. ಟಾಟಾ ಅಂತ ಒಂದು ಸೀಲ್ ಕೂಡ ನಿಮಗೆ ಕಾಣಿಸುತ್ತೆ ಇದರಲ್ಲಿ. ಮತ್ತು ನಿಮಗೆ 7 ಫೀಟ್ ಪೋಲ್ ಸೈಜ್ ಬಂದು 5-4 ಸೈಜ್ ಇರುತ್ತೆ. ಕೋಲಾರದಿಂದ ಇಂಪೋರ್ಟ್ ಮಾಡ್ಕೊತೀವಿ. ಪೋಲು ಮತ್ತು 6 ಲೈನ್ ಬಾರ್ ಬೆಡ್ ವೈರು, ಲೇಬರ್ ಚಾರ್ಜಸ್ಸು, ಟ್ರಾನ್ಸ್ಪೋರ್ಟು, ಇನ್ಸ್ಟಾಲೇಷನ್ನು ಮತ್ತು ಫುಡ್ಡು ಇಂಕ್ಲೂಡಿಂಗ್ ಎಲ್ಲ ಸೇರಿ ಒಂದು ಪೋಲಿಗೆ 750 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದೀವಿ ಸರ್. ಎಂಟೈರ್ ಕರ್ನಾಟಕದಲ್ಲಿ ಯಾವುದೇ ಜಾಗದಲ್ಲಿ ಆಗಿರಲಿ ಬರೀ 750 ರೂಪೀಸ್ಗೆ ಚಾರ್ಜ್ ಮಾಡ್ತೀವಿ. ನಮ್ಮ ಹತ್ರ ಮೆಶ್ ವರ್ಕ್ ಕೂಡ ಮಾಡ್ತೀವಿ. ಟಾಟಾ ಮೆಶ್ಶು, ಸುಪ್ರೀಂ ಮೆಸ್ಸು, ಸನ್ವೀಕು, ಡ್ಯೂರಾಶಂಗ್ ಮೆಸ್ಸು, ಈ ಥರ ನಾನಾ ರೀತಿ ಮೆಶ್ಗಳಿದೆ. ಅದು ಕ್ವಾಲಿಟಿ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಸರ್. ಮತ್ತು ಇನ್ನೊಂದು ನಾಟೆಡ್ ಮೆಶ್ ಅಂತ ಬರುತ್ತೆ, ಟಾಟಾದಲ್ಲಿ ಮಾತ್ರ ಅದು ಸಿಗೋದು. ಅದನ್ನು ಕೂಡ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಮತ್ತು ಸರ್ ಇದೇನೆಂದರೆ, ಈ ಕಡೆ ಒಂದು 4ರಿಂದ 4.25 ಎಕರೆ ಜಮೀನು ಬರುತ್ತೆ. ಈ ಕಡೆ 1 ಎಕರೆ ಜಮೀನು ಬರುತ್ತೆ. ಇದನ್ನು ಮಾಡಬೇಕಾದ್ರೆ ಕಸ್ಟಮರ್ ನೋಡಿ ಇದನ್ನು ಮಾಡಿಸ್ಕೊಂಡಿರುವಂಥದ್ದು. ಮತ್ತು ಇನ್ನೊಂದು ನಮ್ಮ ಹತ್ರ ಕಂಡೀಷನ್ಸು ಮತ್ತು ಕಸ್ಟಮರ್ಗೆ ಯಾವ ಥರ ರೆಸ್ಪಾನ್ಸ್ ಮಾಡ್ತೀವಿ ಅಂತಂದರೆ, ಜಾಗದ ಹತ್ರ ಹೋಗಿ ಅಳತೆ ಮಾಡಿ ಎಷ್ಟು ಕಲ್ಲು ಬೀಳುತ್ತೆ, ಎಷ್ಟಾಗುತ್ತೆ, ತಂತಿ ಹಾಕಿದ್ರೆ ಎಷ್ಟಾಗುತ್ತೆ, ಮೆಶ್ ಹಾಕಿದ್ರೆ ಎಷ್ಟಾಗುತ್ತೆ, ನಾಟೆಡ್ ಮೆಶ್ ಹಾಕಿದ್ರೆ ಎಷ್ಟಾಗುತ್ತೆ ಅಂತೆಲ್ಲ ಕೊಟೇಶನ್ ಕೊಟ್ಟು ಅವ್ರು ಯಾವುದು ಫೈನಲೈಸ್ ಮಾಡ್ತಾರೋ ಅದ್ರ ಪ್ರಕಾರ ನಾವು ಕೆಲಸನ ಮಾಡ್ಕೊಡ್ತೀವಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ಇಮಿಡಿಯೇಟ್ ವರ್ಕ್ ಮಾಡಬೇಕು ಅಂತ ಹೇಳ್ತಾರೆ. ನಾವು ಇಮಿಡಿಯೇಟಾಗಿ ಕೂಡ ವರ್ಕ್ ಮಾಡ್ಕೊಡ್ತೀವಿ. ಯಾಕೆಂದರೆ ನಮ್ಮ ಹತ್ರ ಲೇಬರ್ಸು 3 ಬ್ಯಾಚಸ್ ಇದ್ದಾರೆ. ಅಂದರೆ ಒಂದು ಬ್ಯಾಚಲ್ಲಿ 10ರಿಂದ 12 ಜನ ಲೇಬರ್ಗಳಿರ್ತಾರೆ, ಎಲ್ಲ ಎಕ್ಸ್ಪೀರಿಯನ್ಸ್ ಲೇಬರ್ಗಳೇ. ಮತ್ತು ಇನ್ನೊಂದು ಸರ್, ಕೆಲಸ ಹತ್ರ ನಮ್ಮ ಹುಡುಗರು ಅಂದರೆ ಒಬ್ಬ ಮೇಸ್ತ್ರಿಯನ್ನು ಬಿಟ್ಟಿರ್ತೀವಿ. ನಿಮ್ದು ಏನೇ ಒಂದು ಸಮಸ್ಯೆ ಇದ್ದರೆ ನಮಗಾದ್ರೂ ಕಾಲ್ ಮಾಡ್ಬೋದು, ಇಲ್ಲ ನಮ್ಮ ಮೇಸ್ತ್ರಿಗಾದರೂ ಕಾಲ್ ಮಾಡ್ಬೋದು. ಇಮಿಡಿಯೇಟಾಗಿ ಅಲ್ಲೇ ಸಾರ್ಟ್ ಔಟ್ ಮಾಡಿಕೊಂಡು ನಿಮ್ಮ ಕೆಲಸನ ಮಾಡ್ಕೊಡ್ತಾರೆ ಸರ್. ಸರ್ ಆಮೇಲೆ ಇಲ್ಲ ಡೌಟ್ಸ್ ಕೇಳಿಸ್ತಾ ಇದ್ದೀರಾ ಸರ್, ನಮ್ಮದು 1 ಎಕರೆ ಇದೆ, ಅಮೌಂಟ್ ಎಷ್ಟಾಗುತ್ತೆ, 4 ಎಕರೆ ಇದೆ, ಅಮೌಂಟ್ ಎಷ್ಟಾಗುತ್ತೆ ಅಂತ. ಸರ್ ನಿಮ್ಮ ಜಮೀನೇನಾದರೂ ಲೆಂತ್ ಇದ್ದರೆ, ಉದ್ದ ಜಾಸ್ತಿ ಇದ್ದು ಅಗಲ ಕಮ್ಮಿ ಇದ್ದರೆ ಸ್ವಲ್ಪ ಜಾಸ್ತಿ ಕಲ್ಲು ಬೀಳುತ್ತೆ. ಫಾರ್ ಎಕ್ಸಾಂಪಲ್ ಯಾವ ಥರ ಅಂದರೆ, 1 ಎಕರೆಗೆ 140ರಿಂದ 150 ಕಲ್ಲು ಬೀಳುತ್ತೆ ಇನ್ ಕೇಸ್ ಸ್ಕ್ವೇರ್ ಶೇಪ್ ಇದ್ದರೆ. ಇಲ್ಲ ನಿಮ್ಮದು ಸ್ಕ್ವೇರ್ ಇಲ್ಲ ರೆಕ್ಟ್ಯಾಂಗಲ್, ಟ್ರಯಾಂಗಲ್ ಆ ಥರ ಒಂದು ಶೇಪ್ ಇದೆ ಅಂತಂದರೆ ಸ್ವಲ್ಪ ಕಂಬಗಳು ಜಾಸ್ತಿ, ಪೋಲ್ಗಳು ಜಾಸ್ತಿ ಇಡ್ಸಿದೆ. 180, 200, 250 ಈ ಥರ ಒಂದು ಪೋಲ್ಗಳು ಬೀಳುತ್ತೆ. ಸೊ ನಾವು ನಿಮ್ಗೆ ಎಕ್ಸಾಕ್ಟ್ ಕೊಟೇಶನ್ ಬೇಕು ಅಂತಂದರೆ, ಇಲ್ಲ ಸರ್ ನಮಗೆ ಕೊಟೇಶನ್ ಮಾತ್ರ ಬೇಕು, ಬೆಂಗಳೂರಲ್ಲಿ ಇದ್ದೀವಿ, ನಾವು ಬರೋದಕ್ಕಾಗಲ್ಲ, ಒಂದು ಕೊಟೇಶನ್ ಕೊಡಿ ಸರ್, ನಮಗೆ ಪ್ರೈಸ್ ಓಕೆ ಅಂದರೆ ನಾವು ಮಾಡ್ಸೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದಾಗ, ನಿಮ್ಮ ಜಮೀನಿನ ಅಳತೆ ಅಂದರೆ ಉದ್ದ ಅಷ್ಟಡಿ ಇದೆ, ಅಗಲ ಎಷ್ಟಡಿ ಇದೆ ಅಂತ ನಮಗೆ ಹೇಳಿದ್ರೆ ಎಕ್ಸಾಕ್ಟ್ ಕೊಟೇಶನ್ ಎಷ್ಟಾಗುತ್ತೆ ನಿಮ್ಮ ಜಮೀನಿಗೆ ಅನ್ನೋದನ್ನ ನಾನು ಫೋನಲ್ಲೇ ಹೇಳ್ತೀನಿ ಸರ್. ಇನ್ನೊಂದು ಎಲ್ಲರೂ ಕೇಳ್ತಾ ಇರ್ತೀರಾ, ಏನಾಗುತ್ತೆ ಅಂದರೆ ಪ್ರೈಸ್ ಜಾಸ್ತಿ ಹೇಳ್ತಾ ಇದ್ದಾರೆ, ಜಾಸ್ತಿ ಆಗ್ತಾ ಇದೆ ಅಂತ. ಇವಾಗ ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ರೇಟು, ಬೆಳಗ್ಗೆ ಅಡುಗೆ ಹಾಕೋ ಎಣ್ಣೆದ್ರಿಂದ ಸಂಜೆ ಹಾಕೋ ಎಣ್ಣೆವರೆಗೂ ಜಾಸ್ತಿ ಆಗ್ತಾ ಇದೆ. ಬಟ್ ನಮ್ಮ ಫೆನ್ಸಿಂಗ್ ವರ್ಕ್ ಹೆಂಗೆ ಅಂದರೆ, 3ರಿಂದ 4 ವರ್ಷದಿಂದ ಕೆಲಸ ಮಾಡ್ತಾನೆ ಇದ್ದೀನಿ, ಮಾಡಿಸ್ತಾನೆ ಇದ್ದೀನಿ, ರೇಟ್ ಹೇಳ್ತಾ ಇದ್ದೀನಿ. 4 ವರ್ಷದಿಂದ ಏನು 750 ರೂಪಾಯಿ ಇತ್ತು, ಇವತ್ತು 750 ರೂಪಾಯಿಗೆ ಕೆಲಸ ಮಾಡ್ಕೊಡ್ತೀನಿ ಸರ್. ಜಾಸ್ತಿ ಆಗಿದೆ ತಂತಿ ರೇಟು ಸರ್. ಫಸ್ಟ್ ನಾವು ಸ್ಟಾರ್ಟಿಂಗ್ ಮಾಡಿದಾಗ ಕೆಜಿಗೆ 138 ರೂಪಾಯಿ ಇತ್ತು, ಈಗ 145ರಿಂದ 148 ರೂಪಾಯಿ ಆಗಿದೆ. ಬಟ್ ನಾನು ಸೇಮ್ ರೇಟೆಲ್ಲ ಕೆಲಸ ಮಾಡ್ಕೊಡ್ತಾ ಇದ್ದೀನಿ. ಏನು 750 ರೂಪಾಯಿ ಪ್ರೈಸ್ ಹೇಳ್ತೀನೋ, 7 ಅಡಿ ಕಲ್ಲು, 6 ಲೈನ್ ತಂತಿ, 6 ಫೀಟ್ ಡಿಸ್ಟೆನ್ಸ್ ಇರುತ್ತೆ. ಲೇಬರ್ ಚಾರ್ಜಸ್ಸು, ಟ್ರಾನ್ಸ್ಪೋರ್ಟ್, ಫುಡ್ ಇಂಕ್ಲೂಡಿಂಗ್ ಹಂಗೆಲ್ಲ ಇರುತ್ತೆ. ಸೊ ನಾನು 750ಗೆ ಮಾಡ್ತಾ ಇದ್ದೀನಿ. 750 ಕೂಡ ಎಲ್ಲ ಕಡೆಯೂ ಕರ್ನಾಟಕದಲ್ಲಿ ಎಲ್ಲ ಪ್ರತಿಯೊಂದು ಮೂಲೆಯಲ್ಲಿ ಮಾಡ್ಕೊಡ್ತೀನಿ ಸರ್. ನಮ್ಮದು ವರ್ಕ್ ನೋಡಿ, ಇವಾಗ ಇದು ಬಂದು ತಂತಿ ವರ್ಕು. ಇದಕ್ಕೆ 7 ಫೀಟ್ ಪೋಲು, 6 ಲೈನ್ ಬಾರ್ ಬೆಡ್ ವೈರ್ ಬರುತ್ತೆ. ನಿಮಗೆ 9 ಫೀಟ್ ಪೋಲ್ ಬೇಕು ಅಂತ, 8 ಫೀಟ್ ಪೋಲ್ ಬೇಕು ಅಂತ ಹೇಳಿದ್ರೆ 8 ಫೀಟ್ ಪೋಲ್ಗೆ 7 ಲೈನ್ ಬರುತ್ತೆ, 9 ಫೀಟ್ ಪೋಲ್ಗೆ 8 ಲೈನ್ ಬಾರ್ ಬೆಡ್ ವೈರ್ ಬರುತ್ತೆ. ಪ್ಲಸ್ ನಿಮಗೆ ಮೆಶ್ ಬೇಕು ಅಂತಂದರೆ ನಿಮಗೆ 7 ಫೀಟ್ ಪೋಲ್ಗೆ 3 ಲೈನ್ ವೈರ್ ಹಾಕಿ 5 ಫೀಟ್ ಮೆಶ್ ಹಾಕ್ತೀವಿ. 8 ಫೀಟ್ ಪೋಲ್ಗೆ 4 ಲೈನ್ ವೈರ್ ಹಾಕಿ ನಿಮಗೆ 6 ಫೀಟ್ ಮೆಶ್ ಹಾಕ್ತೀವಿ. ಮೆಶ್ ವರ್ಕು, ನಾಟೆಡ್ ಫೆನ್ಸು ಮತ್ತು ತಂತಿ ವರ್ಕ್ ಕೂಡ, ಈ 3 ವರ್ಕ್ನ ನಾವು ಎಂಟೈರ್ ಕರ್ನಾಟಕದಲ್ಲಿ ಮಾಡ್ಕೊಡ್ತಾ ಇದ್ದೀವಿ ಸರ್. ಇವಾಗ ನೋಡ್ತಾ ಇರ್ಬೋದು, ಒಬ್ಬ ರೈತ ಬೆಂಗಳೂರಲ್ಲಿ ಇದ್ದು ಬಂದು ಈ ಥರ ಒಂದೆಲ್ಲ ಕ್ಲೀನ್ ಮಾಡಿ, ಮರ ಕಾಡು ಥರ ಇದ್ದಿದ್ದನ್ನು ನೋಡಿ ಈ ಥರ ಒಂದು ಬೆಳೆ ಬೆಳಿಬೇಕಂತ ಪ್ಲ್ಯಾನ್ ಮಾಡಿ, ಒಬ್ಬ ರೈತ ಯಾವ ಥರ ನಾನೊಂದು ಇಂಪ್ರೂವ್ಮೆಂಟ್ ಆಗಬೇಕು, ಅಗ್ರಿಕಲ್ಚರ್ ಮಾಡಿ ನಾನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಇದ್ದಾರೆ. ಬಟ್ ಇವಾಗ ಬಿಡದಿನಲ್ಲಿ ಟೌನ್ಶಿಪ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಸರ್. ಬಟ್ ಅದು ಬೇಕಾಗಿಲ್ಲ ಸರ್ ರೈತರಿಗೆ. ಯಾಕೆಂದರೆ ನೋಡಿ, ಈ ಥರ ಒಂದು ಲ್ಯಾಂಡ್ ನೋಡಿ ಆ ಥರ ಮಾಡಿಕೊಂಡು ಇದರಲ್ಲಿ ಒಂದು ಒಳ್ಳೆ ಬೆಳೆನ ಹಾಕಿ ಜೀವನ ನಡೆಸ್ಕೊಂಡು ಹೋಗ್ತಾರೆ. ಬಿಡದಿನಲ್ಲೂ ಕೂಡ ಅದೇ ಥರ ಒಂದು ಜೀವನ ನಡೆಸ್ಕೊಂಡು ಹೋಗ್ತಾರೆ. ಹಾಗಾಗಿ ಟೌನ್ಶಿಪ್ ಬೇಡ ಅಂತ ಅನ್ಕೊಂತೀವಿ ಸರ್. ಸುಮ್ಮನೆ ಬಿಲ್ಡಿಂಗ್ಗಳು ಕಟ್ಟೋ ಬದಲು ಮರಗಳು ಬೆಳೆಸಿ ನಮಗೂ ಸ್ವಲ್ಪ ಉಸಿರಿನ ಥರ ಹೇಳ್ತಾರಲ್ಲ, ಆ ಥರ ಕಾನ್ಸೆಪ್ಟ್ ಚೆನ್ನಾಗಿದೆ. ಸುಮ್ಮನೆ ಏನಕ್ಕೆ
ಸೊ ಹಾಗಾಗಿ ನಿಮ್ಮ ಜಮೀನುಗಳಿಗೆ ಫೆನ್ಸಿಂಗ್ ಹಾಕ್ಸೋದ್ರಿಂದ ನೋಡಿ ಯಾವ ಥರ ಒಂದು ಅನುಕೂಲ ಇರುತ್ತೆ, ಒಂದು ಬೆಳೆ ಬೆಳೆಯೋಕ್ಕೆ ನೋಡಿ ಯಾವ ಥರ ಅನುಕೂಲ ಆಗುತ್ತೆ, ಒತ್ತುವರಿ ಮಾಡೋದು ತಪ್ಪುತ್ತೆ. ಮತ್ತು ನಿಮ್ಮ ಜಮೀನುಗಳಲ್ಲಿ ರೋಡ್ ಇಲ್ಲ ಅಂದರೂ ರೋಡ್ ಮಾಡಿಕೊಂಡು ಇದು ನಕ್ಷೆ ರೋಡ್ ಅಂತ ಹೇಳೋ ಕಾರಣಗಳು ಹೋಗುತ್ತೆ. ಸೊ ಹಾಗಾಗಿ ಫೆನ್ಸ್ ಬಿಟ್ಬಿಟ್ಟು ನಿಮ್ಮ ಜಮೀನುಗಳಲ್ಲಿ ಬಂದು ಬೆಳೆ ಬೆಳೀರಿ. ಆಮೇಲೆ ಸರ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಕೆಳಗಡೆ ಡಿಸ್ಪ್ಲೇಲಿ ನಂಬರ್ ಕಾಣಿಸ್ತಾ ಇರುತ್ತೆ ನಮ್ಮದು. ಆ ನಂಬರ್ಗೆ 24/7 ಯಾವಾಗಾದರೂ ಕಾಲ್ ಮಾಡಿ ರೆಸ್ಪಾನ್ಸ್ ಮಾಡ್ತೀವಿ. ನಿಮಗೆ ಕೊಟೇಶನ್ ಬೇಕಂದರೆ ಕೊಟೇಶನ್ ಕೊಡ್ತೀವಿ, ಇಲ್ಲ ವಿಸಿಟ್ ಮಾಡಿಬಿಟ್ಟು ನಮ್ಮ ವರ್ಕ್ಶಾಪ್ ಮಾಡಿಕೊಡಿ ಅಂದರೆ ವಿಸಿಟ್ ಮಾಡಿ ವರ್ಕ್ಶಾಪ್ ಮಾಡಿಕೊಡ್ತೀವಿ ಸರ್. ಮತ್ತೆ ಬಂದು ನಮ್ಮ ಜಾಗ ವಿಸಿಟ್ ಮಾಡಿ ಅಂತ ಹೇಳ್ತಾರಲ್ಲ, ನೋ ಕಾಸ್ಟ್ ಸರ್. ನಿಮಗೆ ₹1 ಅಮೌಂಟ್ ತೊಗೊಳ್ಳಲ್ಲ. ಬಂದು ವಿಸಿಟ್ ಮಾಡಿ, ಫ್ರೀಯಾಗಿ ವಿಸಿಟ್ ಮಾಡಿ ಕೊಟೇಶನ್ ಕೊಡ್ತೀನಿ ಸರ್. ವರ್ಕ್ಶಾಪ್ ಮಾಡಿ ಅಂದರೆ ಫ್ರೀಯಾಗಿ ವಿಸಿಟ್ ಮಾಡಿ ವರ್ಕ್ಶಾಪ್ ಮಾಡಿಕೊಡ್ತೀನಿ ಸರ್. ಬಟ್ ನಮಗೆ ಏನಾದರೂ ನೀವು ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂತಂದಾಗ ಸ್ವಲ್ಪ ಅಡ್ವಾನ್ಸ್ ಪೇ ಮಾಡಬೇಕಾಗುತ್ತೆ. ಇಲ್ಲ ಸರ್ ನಮ್ಗೆ ಬರೀ ಕೊಟೇಶನ್ ಬೇಕು ಅಂತಂದಾಗ ಫ್ರೀ ಆಫ್ ಕಾಸ್ಟಲ್ಲಿ ಒಂದು ವಿಸಿಟ್ ಮಾಡಿ ಕೊಟೇಶನ್ ಕೊಡ್ತೀನಿ ಸರ್. ಕೆಳಗಡೆ ನಮ್ಮ ನಂಬರ್ ಇರುತ್ತೆ, ಡಿಸ್ಪ್ಲೇ ನಂಬರ್ ಕಾಣಿಸ್ತಾ ಇರ್ತದೆ. ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ನಾವು ಇನ್ನೂ ಹೆಚ್ಚಿನ ವಿಚಾರ ಬೇಕು ಅಂತಂದರೆ ಕಾಲ್ ಮಾಡಿ ತಿಳ್ಕೊಳ್ಳಿ ಸರ್. ಧನ್ಯವಾದಗಳು.